ರಘು ಅವ್ರಿಗೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಇರುತ್ತೆ. ರಘು ಅವರ IMF, ವರ್ಲ್ಡ್ ಬ್ಯಾಂಕ್, ಮೂಡೀಸ್ ಜಾಗತಿಕ ಸಂಸ್ಥೆಗಳ ಪ್ರಕಾರವಾಗಿ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಒಂದು ಭರವಸೆಯನ್ನ ಭಾರತ ದೃಷ್ಟಿಯಿಂದ ವ್ಯಕ್ತಪಡಿಸ್ತಾ ಇವೆ. ಇದು ಒಂದು ವಿಚಾರ. 8 ವರ್ಷಗಳ ಕೆಳಗೆ 26 ಕೋಟಿ ಭಾರತೀಯರು ಪ್ರತಿದಿನ ಸರಾಸರಿ 135 ರೂಪಾಯಿಗಿಂತ ಕಡಿಮೆ ಆದಾಯ ಹೊಂದಿದ್ರು. ಇವತ್ತು ಅದು 5 ಕೋಟಿಗೆ ಇಳಿದಿದೆ. ವಿಯೆನ್ನಾ ವರ್ಲ್ಡ್ ಡೇಟಾ ಲ್ಯಾಬ್ ಕಡೆಯಿಂದ ಈ ಒಂದು ವರದಿ ಬಂದಿರುತ್ತೆ. ಇದರ ಆಚೆಗೆ ನೋಟ್ ಬ್ಯಾನ್ ಆದ ನಂತರದಲ್ಲಿ ಆದಂಥ ಬದಲಾವಣೆಗಳೇನು, ಉದ್ಯೋಗ ನಷ್ಟ ಆಗಿದ್ದರ ಬಗ್ಗೆ ಯಾಕೆ ಒಂದು ವರದಿಯನ್ನು ಮುಚ್ಚಿಟ್ಟಿದ್ದು ನಮ್ಮ ಸರ್ಕಾರ? ಯಾರೋ ಅದರಿಂದ ಸಾಂಖ್ಯಿಕ ಇಲಾಖೆ ಕಡೆಯಿಂದ ಇಬ್ಬರು ರಿಸೈನ್ ಮಾಡಿದ ಮೇಲೆ ಈ ವರದಿಗಳು ನಮ್ಗೆ ಆಚೆ ಗೊತ್ತಾಗಬೇಕಾ? ಆ ಅನಿವಾರ್ಯತೆಗೆ ಬಂದಿದೆ. ನಾವು ಇದ್ರೆ ಹೇಳಿ, ನೋಟ್ ಬ್ಯಾನ್ ಮಾಡಿದೆ, ನಾನು ಇಂತಿಂಥ ಕಾರಣಕ್ಕೆ ಮಾಡಿದೆ, ಇಲ್ಲಿ ಪ್ಲಸ್ ಆಗಿದೆ, ಇಲ್ಲಿ ಮೈನಸ್ ಆಗಿದೆ, ಐ ಅಕ್ಸೆಪ್ಟ್. ಯಾಕೆ ಬರಲಿಲ್ಲ ಸರ್ಕಾರದ ಕಡೆಯಿಂದ ಅಂತ ನನ್ನ ಪಾಯಿಂಟ್. ಭಾಳ ಸತ್ಯ. ಈ ಒಂದು ಸರ್ಕಾರದ ಅಂಕಿ ಅಂಶಗಳನ್ನು ವಿರೋಧ ಪಕ್ಷ ಇರ್ಬೋದು, ಮಾಧ್ಯಮವಿರ್ಬೋದು, ಅದು ಕಾಂಗ್ರೆಸ್ಸಲ್ಲಿ ಅಧಿಕಾರದಲ್ಲಿದ್ದಾಗ ಅವರನ್ನು ಕ್ವಶನ್ ಮಾಡಬೇಕು, BJP ಅಧಿಕಾರದಿದ್ದಾಗ ಅವ್ರನ್ನ ಒಂದಿದೆ ನಿಮಗೆ. ಈಗ ನಮ್ಮಲ್ಲಿ ಒಂದು ಈಗ ಒಂಥರ ಯಾವುದೋ ಒಂದು ಕಂಪ್ನಿದು T-ಶರ್ಟ್ ಬಂದಿದೆ, ನೀವು ಅದನ್ನ ಹಾಕ್ಕೊಂಡ್ರೆ 6 ಪ್ಯಾಕ್ ಕಾಣುತ್ತೆ. ಅದು ಇರಲ್ಲ, ಒಳಗಡೆ ದಪ್ಪ ಇರ್ತದೆ, ಅದು ಅಡ್ಜಸ್ಟ್ ಮಾಡಿ 6 ಪ್ಯಾಕ್ ಒಳಗಡೆ ಫ್ಯಾಮಿಲಿ ಪ್ಯಾಕ್, ಮೇಲ್ಗಡೆ 6 ಪ್ಯಾಕ್ ಅಂತ ಹೇಳಿ. ಈ ತರ ತೋರಾಣಿಕೆಯ ಅಂಕಿಅಂಶಗಳನ್ನು ಮುಚ್ಚುಮರೆ ಮಾಡಿರ್ತಕ್ಕಂಥದ್ದು ಈಗ ಹೆಚ್ಚು. ಒಂದು ಹೇಳ್ತೇನೆ ನಿಮಗೆ, ಈಗ ವಿತ್ತೀಯ ಕೊರತೆ 3.3 ಆಗಬೇಕು ಲಿಮಿಟ್ ಇರ್ತಕ್ಕಂಥದ್ದು. CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಏನು ಹೇಳಿದ್ದಾರೆ ಅಂದರೆ, 3 ಲಕ್ಷ ಕೋಟಿನ ನೀವು ಬಜೆಟಲ್ಲಿ ತೋರಿಸದೆ ಬೇರೆ ಕಡೆ ಮುಚ್ಚಿಟ್ಟಿದ್ದೀರಾ. ರೈಲ್ವೆ ಕಾರ್ಪೊರೇಷನ್ನು, ಪವರ್ ಕಾರ್ಪೊರೇಷನ್ನು, ಫುಡ್ ಕಾರ್ಪೊರೇಷನ್ ಅವರ ಸಾಲ, ಮತ್ತೆ ನೀವು ಸಾಲದ ಸಬ್ಸಿಡಿ ಕೊಡಬೇಕಾಗಿರೋದನ್ನ ರೋಲ್ ಓವರ್ ಅಂತಾರೆ. ಹಿಂದೆನೂ ಮಾಡ್ತಿದ್ರು, ಆದರೆ ಈ ಮಟ್ಟದಲ್ಲಿ ಮಾಡಿರಲಿಲ್ಲ. 3 ಲಕ್ಷ ಕೋಟಿನ ಆಫ್ ಬಜೆಟ್ ಇನ್ಫಾರ್ಮೇಶನ್. ಆಫ್ ಬಜೆಟ್ ಅಂದ್ರೆ ನೀವು ಬಜೆಟ್ ಲೆಕ್ಕ ನಾಳೆ ಮಂಡಿಸ್ತಾರೆ, ಅಲ್ಲಿ ಇದು ಕಾಣೋದೇ ಇಲ್ಲ. ಅಂಥದ್ದು 3 ಲಕ್ಷ ಕೋಟಿ ಇದೆ. ಇದು ಬಹಳ ಡೇಂಜರ್. ಒಂದು. ಎರಡನೇದು, ನೀವು ಒಂದಾಗಿ ಗಮನಿಸ್ಕೊಂಡು ಬಂದು, ಡಿಸೆಂಬರ್ 19ಕ್ಕೆ ನಾವು ಜಾಬ್ ರಿಪೋರ್ಟ್ ಅನ್ನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಸಾಂಖ್ಯಿಕ ಇಲಾಖೆ ಕಮಿಷನ್, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ NSC ಏನಿದೆ, ಅದು ಬಹಳ ದೇಶದ ಬಹಳ ಗೌರವಾನ್ವಿತವಾದ ಒಂದು ಸಂಸ್ಥೆ ಸ್ಟ್ಯಾಟಿಸ್ಟಿಕ್ಸ್ಗೆ. ನೀತಿ ಆಯೋಗ ಅಲ್ಲ. ನೀತಿ ಆಯೋಗ ಟೇಕ್ ಓವರ್ ಮಾಡ್ತಿದೆ. ಡಿಸೆಂಬರ್ 19ಕ್ಕೆ ಜಾಬ್ ಲಾಸ್ ಬಗ್ಗೆ ಅವ್ರ ಅಫಿಷಿಯಲ್ ಡೇಟಾ ಇದೆ. ಯುವಕರಲ್ಲಿ ಇವರು ನಟರಾಜ್ ಗೌಡರು ಹೇಳಿದ್ದು ಜನರಲ್ ಆಗಿ 7.5% ಉದ್ಯೋಗ ನಿರುದ್ಯೋಗ ಇದೆ ಅಂತಕ್ಕಂಥದ್ದು. ಯುವಕರಲ್ಲಿ 17.5% ನಿರುದ್ಯೋಗ ಇದೆ. ಇದು NSS ಸರ್ವೆ ಹೇಳ್ತಕ್ಕಂಥದ್ದು. ಇದುವರೆಗೂ ದೇಶದ ಯಾವುದೇ ಕಾರ್ಯಕ್ರಮಗಳನ್ನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸಲ್ ಕೌನ್ಸಿಲ್ ಪ್ರಕಾರ ಮತ್ತು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಪ್ರಕಾರವೇ ನಾವು ಇಂಪ್ಲಿಮೆಂಟ್ ಮಾಡೋದು. ಅಂತ ಒಂದು ಪ್ರೆಸ್ಟೀಜಿಯಸ್ ಆರ್ಗನೈಸೇಷನ್ ಅನ್ನ ನಾವು ಸೈಡಿಗೆ ಒತ್ತಿ ಬೇರೆ ಹೇಳ್ತಕ್ಕಂಥದ್ದು ತಪ್ಪು. ನೋಡಿ, ಈ ಸ್ಟ್ಯಾಟಿಸ್ಟಿಕ್ಗಳನ್ನ ನಾವು ಬಹಳ ಕೇರ್ಫುಲ್ ಆಗಿ ನೋಡಬೇಕು. ನೀವು ಬಯಲು ಶೌಚಾಲಯ ಮುಕ್ತ ಅಂತ ಹೇಳಿದ್ರೆ ಏನ್ ಗೊತ್ತಾರ್ಥ? 50% ಜನಗಳಿಗೆ ಟಾಯ್ಲೆಟ್ ಕಟ್ಟಿದೀವಿ ಅಂತ. ಎಲ್ಲೆಲ್ಲ ಇಡೀ ಊರಿಗೆ ಕರೆಂಟ್ ಬಂತು ಅಂದ್ರೆ ಒಳ ಅರ್ಥ ಏನ್ ಗೊತ್ತಾ? ಊರಲ್ಲಿರೋ 100 ಮನೆಗೆ 10 ಮನೆಗೆ ಕರೆಂಟ್ ಬಂತು ಅಂತ. ಉದ್ಯೋಗ ಇದೆ ಅಂದ್ರೆ ಏನ್ ಅರ್ಥ ಗೊತ್ತಾ? ವರ್ಷದಲ್ಲಿ 6 ತಿಂಗಳಿಗೆ ಕೆಲಸ ಇದೆ ಅಂತ ಸರ್ಕಾರ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದು ಇದು. ಹಾಗಾಗಿ ಈ ಸರ್ಕಾರದ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಬಯಲಿಗೆಳಿಬೇಕು. ಇದರಲ್ಲಿ ಮೋಸ ಇದೆ. ಮತ್ತೆ ನೀವು ನೋಡಿ, ಕಳೆದ ಹಿಂದಿನವರ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೀತಿ ಆಯೋಗ ಮಂಡನೆ ಮಾಡ್ತು. ಇವತ್ತು ಅವರು ಹೇಳೋಕೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ನೀವು ಅವರು ಏನು CSO ಇದೆಯೋ ಅಥವಾ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ಅವರು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸು. ನೋಡಿ, ಜುಡಿಷಿಯರಿ, CBI, ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ಸು, ಇವೆಲ್ಲವೂ ಇದಾವಲ್ಲ, ಅವು ಇಂಡಿಪೆಂಡೆಂಟ್ ಇದ್ದಾಗ ಡೇಟಾನ ನಂಬಬಹುದು, ಸರ್ಕಾರಿ ಡೇಟಾನ ನಂಬಬಾರದು. ಮೋಸ ಆಗ್ತಾ ಇದೆ ಇಲ್ಲಿ. ಫೈನ್. ಪ್ರಶಾಂತ್ ನಾಥ್, ಇಲ್ಲಿ ಪ್ರಶ್ನೆ ಬರೋದು, ನಾನು ಉಜ್ವಲ ಕೊಟ್ಟೆ, ಮುದ್ರಾ ಕೊಟ್ಟೆ, ನಾನು ಜನಧನ್, ಸುಕನ್ಯಾ ಸಮೃದ್ಧಿ, ಗ್ರಾಮ ಜ್ಯೋತಿ, ಆವಾಸ್, ಉಡಾನ್, ಈ ರೀತಿ ಒಂದಷ್ಟು ಯೋಜನೆಗಳ ಪಟ್ಟಿ ಒಂದು ಕಡೆಯಲ್ಲಿ, RBI ಸರ್ಕಾರದ ಸಂಘರ್ಷ, CBI ವಿಚಾರ, ಜೊತೆಗೆ ಈಗ ನಿರುದ್ಯೋಗದ ವಿಚಾರ, ಇಂಥ ವಿಚಾರಗಳು ಎಲೆಕ್ಷನ್ ಹತ್ತಿರ ಇರತಕ್ಕಂಥ ಟೈಮ್ನಲ್ಲಿ ಬಹಳಷ್ಟು ಪ್ರಭಾವ ಬೀರಬಲ್ಲವು, ಅಸ್ತ್ರ ಆಗಬಲ್ಲದು. ಆ ಕಾರಣದಿಂದಾಗಿ ಈ ಬಜೆಟ್ ಅಲ್ಲಿ ಏನ್ ಮಾಡ್ತಾರೆ ಮೋದಿ ಅಂತ? ರಮಾಕಾಂತ್, ಕಳೆದ 5 ಬಜೆಟ್ಗಳಲ್ಲಿ 2014ರಲ್ಲಿ ಏನು ಬಂದ ನಂತರ ಬಜೆಟ್ ಮಂಡಿಸಿದ್ರು, ತದನಂತರ ನಾವು ನೋಡಿದ್ದು ಫಿಸ್ಕಲ್ ಡಿಫಿಸಿಟ್ ರಿಫಾರ್ಮ್ಸ್ ಅಂತಕ್ಕಂಥದ್ದನ್ನು BJP ತುಂಬ ಮೊದಲಿಂದಲೂ ಕೂಡ ಹೇಳಿ ಬರ್ತಾ ಇತ್ತು. ಅದಕ್ಕೆ ಸ್ಟಿಕ್ ಆನ್ ಕೂಡ ಆಗಿತ್ತು.
ಆದರೆ ಕಳೆದ ವರ್ಷದಿಂದ ಈಚೆಗೆ ಬಿಜೆಪಿಗೂ ಕೂಡ ಒಂದು ಅರ್ಥವಾಗ್ತೊಡಗಿದೆ. ಯಾಕಂದರೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಂದ, ಮಹಾರಾಷ್ಟ್ರ, ಉತ್ತರ ಪ್ರದೇಶದಿಂದ ಮೊದಲು ಸಾಲ ಮನ್ನಾಕ್ಕೆ ನನ್ನ ವಿರೋಧ ಅಂತಕ್ಕಂಥದ್ದನ್ನು ಮೋದಿ ಹೇಳ್ತಾ ಇದ್ರು. ಕೊನೆಗೆ ರಾಜ್ಯ ಸರ್ಕಾರಗಳಿಂದ ಸಾಲ ಮನ್ನಾಕ್ಕೂ ಕೂಡ ಮಾಡಿಸಲಾಯಿತು. ಪೊಲಿಟಿಕಲ್ ಆಗಿರ್ತಕ್ಕಂಥ ಕಂಪಲ್ಷನ್ಸ್ಗಳು ಬೇರೆ, ಎಕನಾಮಿಕ್ ಆಗಿರ್ತಕ್ಕಂಥ ರಿಯಾಲಿಟಿ ಮತ್ತು ಶಿಸ್ತನ್ನು ಇಟ್ಕೊಳ್ತಕ್ಕಂಥದ್ದು ಇವೆರಡೂ ಒಂದು ರೀತಿ ಕಾಂಟ್ರಾಸ್ಟಿಂಗ್ ವಿಷಯಗಳು. ಆದರೆ ಒಂದು ಜಾಣ ಸರ್ಕಾರ ಒಂದು ವೆಲ್ಫೇರ್ ಸ್ಟೇಟ್ ಅಂತ ವೆಲ್ಫೇರ್ ಬಜೆಟನ್ನು ಮಂಡಿಸೋದಾದರೆ ಇವೆರಡನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ. ನನಗನ್ಸುತ್ತೆ ಜನ ಕೂಡ ಕೇವಲ ಏನು ಇಂಟ್ರಿಮ್ ಬಜೆಟ್ನಲ್ಲಿ ಏನೋ ಸೋಪ್ಸ್ಗಳನ್ನು ಕೊಟ್ಟ ತಕ್ಷಣಕ್ಕೆ ಜನ ಮರಳಾಗಿ ಓಟ್ ಹಾಕ್ತಾರೆ ಅಂತಕ್ಕಂಥ ಸ್ಥಿತಿ ಕೂಡ ಇರಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ನ ಭಾಷಣವೇ ಎಷ್ಟು ಉದ್ದ ಇತ್ತು, ಜನ ಏನು ಅದಕ್ಕೆ ಮರಳಾಗಿ ಮತಗಳನ್ನು ಹಾಕಲಿಲ್ಲ. ಹೀಗಾಗಿ ನನಗನ್ಸುತ್ತೆ ಮೋಹನ್ ಕುಮಾರ್ ಹೇಳಿದ ಒಂದು ಮಾತಲ್ಲಿ ಅರ್ಥ ಇದೆ, ತಥ್ಯವೂ ಇದೆ. ಎಷ್ಟರ ಮಟ್ಟಿಗೆ ಮೋದಿಯನ್ನ ಒಪ್ಪಿಕೊಳ್ತಕ್ಕಂಥ ಮೆಚ್ಕೊಳ್ತಕ್ಕಂಥ ಜನರಿಗೂ ಕೂಡ ಫ್ರೀ ಬೀಸ್ ಇಷ್ಟ ಆಗತ್ತಾ ಅಂತಕ್ಕಂಥ ಒಂದು ಭಾಗ. ಆದರೆ ಗ್ರಾಮೀಣ ಭಾಗದಲ್ಲಿ ಕೃಷಿ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದು ಸಾಕಾಗಲಿಲ್ಲ ಅಂತಕ್ಕಂಥದ್ದು ಮೋದಿ ಸಮರ್ಥಕರಲ್ಲೇ ಹೆಚ್ಚಾಗಿದೆ. ಹೀಗಾಗಿ ನನಗನ್ಸುತ್ತೆ ಉಳಿದೆಲ್ಲವುಗಳಲ್ಲಿ ಒಂದು ಭಾಗ ಕೃಷಿ ಕ್ಷೇತ್ರ, ಗ್ರಾಮೀಣ ಕ್ಷೇತ್ರದ ಉತ್ತೇಜನ ನೀಡುವ ದೃಷ್ಟಿಯಿಂದ ನಾಳೆ ಮೋದಿ ಸರ್ಕಾರ ಕೆಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಕೆಲ ಘೋಷಣೆಗಳನ್ನು ಮಾಡಬಹುದು ಅಂತಕ್ಕಂಥದ್ದು ನನಗನ್ಸುತ್ತೆ. ಯಾಕಂದ್ರೆ ಇಟ್ ಈಸ್ ಪೊಲಿಟಿಕಲಿ ಕೂಡ ಅನಿವಾರ್ಯತೆ ಇದೆ, ಎಕನಾಮಿಕ್ ಆಗಿ ಕೂಡ ಕೃಷಿ ಕ್ಷೇತ್ರಕ್ಕೆ ಕೊಡ್ತಕ್ಕಂಥದ್ದು ಕಡಿಮೆ ಆಯಿತು ಕಳೆದ 3-4 ಬಜೆಟ್ಗಳಲ್ಲಿ ಅಂತಕ್ಕಂಥ ಭಾವನೆ ಸಾರ್ವತ್ರಿಕವಾಗಿರುವಾಗ ಚುನಾವಣೆಯ ದೃಷ್ಟಿಯಿಂದ ಕೂಡ ಕೃಷಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ನಿರೀಕ್ಷಿಸಬಹುದು ಅಂತ ನನಗನ್ಸುತ್ತೆ. ತೇಜಸ್ವಿನಿ ಗೌಡ ಅವರೇ, ನಿಗದಿತ ಒಂದು ನನಗೆ ಇಷ್ಟ ಆದಾಯ ನನಗೆ ಖಾತ್ರಿ ಇದೆಯಪ್ಪ ಅನ್ನೋ ಯೋಜನೆ ಕಡೆ ಫೋಕಸ್ ಮಾಡ್ತಾರಾ ಮೋದಿ ಅಂತ ಕೂಡ ಜನ ಮಾತನಾಡ್ತಾ ಇದೆ. ಇದ್ರ ಬಗ್ಗೆ ಮಾಡಬಹುದೇನೋ ಅಂತ ಹೇಳಿ ರಾಹುಲ್ ಗಾಂಧಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಕನಿಷ್ಠ ಇಷ್ಟ ಆದಾಯ ಬರುವಂಗೆ ನಾನೇನಾದರೂ ಅಧಿಕಾರಕ್ಕೆ ಬಂದುಬಿಟ್ರೆ ಮಾಡಿಬಿಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇರೋದಿಲ್ಲಿ, ಕಾಂಗ್ರೆಸ್ ಕಡೆಯಿಂದ ಫ್ರೀ ಬಿ ಎಷ್ಟು ವರ್ಷದಿಂದ ಕೊಟ್ಟಿದ್ದಾರೋ, ಎಷ್ಟೆಷ್ಟು ಫ್ರೀ ಕೊಟ್ಟರೋ, ಸಬ್ಸಿಡಿ ಕೊಟ್ಟರೋ, ಎಲ್ಲದರ ಹೊರತಾಗಿಯೂ ಇವತ್ತಿಗೆ ರೈತ ಎಲ್ಲಿದ್ದಾನೆ, ಗ್ರಾಮೀಣಾಭಿವೃದ್ಧಿ ಎಲ್ಲಾಗಿದೆ, ಆ ಪ್ರಶ್ನೆ ಒಂದು ಕಡೆ ಇಡ್ತೀನಿ ನಾನು. ಇನ್ನೊಂದು ಕಡೆಯಲ್ಲಿ ಮೋದಿಯವರು ಅನಿವಾರ್ಯವಾಗಿ ಗತ್ಯಂತರವಿಲ್ಲದೆ ಅವರು ಆ ಟ್ರ್ಯಾಕ್ಗೆ ಬಂದುಬಿಡ್ತಾರೆ ಈ ಬಜೆಟಲ್ಲಿ. ಟ್ರ್ಯಾಕ್ಗೆ ಬರ್ತಾರೆ ಅನ್ನೋದಕ್ಕಿಂತ ಒಂದು ಹೊಸ ಬದಲಾವಣೆಯನ್ನ ತಂದಾಗ ಹಳೇದನ್ನ ಪೂರ್ತಿ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ಕಾಗಲ್ಲ. ನಾನು ಉಲ್ಲೇಖ ಮಾಡ್ಬೇಕು ಅಂತ ತಾವು ಹೇಳಿದ್ರಿ, 75,000 ಕೋಟಿ ಸಾಲ ಮನ್ನಾ ಮಾಡಿದ ಮೇಲೆ ಹಾಗಾದ್ರೆ ರೈತರು ಮತ್ತೆ ಯಾಕೆ ಸಂಕಷ್ಟದಲ್ಲಿದ್ದಾರೆ? ಅದಲ್ಲ, 66 ವರ್ಷಗಳ ಕಾಲ ನಾವು ಅಧಿಕಾರಕ್ಕೆ ಬರುವಾಗ 66 ವರ್ಷಗಳ ಕಾಲ ಕಾಂಗ್ರೆಸ್ ಎಷ್ಟು ವರ್ಷ ಅಧಿಕಾರದಲ್ಲಿ, ಅತಿ ಹೆಚ್ಚು ವರ್ಷ ರೂಲ್ ಮಾಡಿದ್ರಿ. ನಿಮ್ಮ ಎಲ್ಲಾ ಯೋಜನೆಗಳು ಬಿಗಿನಿಂಗ್ ಇಂದನೂ ಒಳ್ಳೇದಾಗಬೇಕು ಅಂತಲೇ ಮಾಡಿದ್ರೆ, ಆದ್ರೆ ಆಗ್ಲಿಲ್ಲ. ಸೊ ಇವತ್ತು ಕಾಂಗ್ರೆಸ್ಗೆ ಯಾವುದೇ ನೈತಿಕತೆ ಇಲ್ಲ. ನಂಬರ್ 2, ಈಗ ಜೀವನ ಕ್ರಮ ಬದಲಾಗ್ತಾ ಇದೆ, ದೇಶ ವೇಗವಾಗಿ ಬೆಳೀತಾ ಇದೆ, ಜನರ ಪೀಳಿಗೆ ಬದಲಾಗ್ತಾ ಇದೆ, ಟೆಕ್ನಾಲಜಿ ಬಂದಿದೆ, ಹಳತ್ತು ಕೃಷಿ ಮೂಲದ ಉದ್ಯೋಗಾವಕಾಶಗಳನ್ನ ಜೊತೆಗೆ ಅಭಿವೃದ್ಧಿ ಕ್ಷೇತ್ರ ಅನೇಕ ರೀತಿ ಸ್ವರೂಪ ರಮಕಾಂತ್ ಜನ ಅದಕ್ಕೆ ಹೊಂದ್ಕೋಬೇಕು. ನೋಡಿ, ಸೊಪ್ಪು ಮಾರುವವರು ಮೊಬೈಲ್ ಬಳಕೆ ಮಾಡೋದಿದೆಯಲ್ಲ, ಸೊ ಇಟ್ ವಿಲ್ ಟೇಕ್ ಸಮ್ ಟ್ರಾನ್ಸಿಷನಲ್ ಪೀರಿಯಡ್. ಈಗ ಸಬ್ಸಿಡಿ ಬಿಟ್ಬಿಡಿ ಅಂತೇಳಿ ಮೋದಿ ಕೇಳಿದ್ರೆ ಈ ದೇಶದಲ್ಲಿ ಸಬ್ಸಿಡಿ ಬಿಡ್ತಾರಲ್ಲ, ದಟ್ಸ್ ದ ಬ್ಯೂಟಿ. ಮೀನು ಕೊಡೋದಕ್ಕಿಂತ ಮೀನು ಹಿಡಿಯುವುದನ್ನ ಕಲಿಸಬೇಕು ಅಂತಕ್ಕಂಥ ಒಂದು ಸ್ವಭಾವವನ್ನ ಹೊಂದಿದ್ದಾರೆ. ಅವರ ಒಂದು ಪ್ರಯತ್ನಗಳಲ್ಲಿ ಪ್ರಾಮಾಣಿಕತೆ ಇದೆ, ದೇಶ ಸದೃಢವಾಗಬೇಕು ಅನ್ನುವಂಥದ್ದು. ನಟರಾಜ್ ಗೌಡ್ರೆ, ಅದು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ, ಈ ಬಜೆಟ್ ಅಲ್ಲೂ ಫ್ರೀ ಕೊಡೋದು ಬೇಕಾ ನಿಮಗೆ? 30 ಸೆಕೆಂಡ್ ನಟು, ಒಂದು ನಿಮಿಷ. ಈಗ ಸೋನಿಯಾಜಿ ಅವರು ಆಹಾರ ಭದ್ರತಾ ಕಾಯ್ದೆಯನ್ನು ಮಂಡಿಸಿದಾಗ 86% ಜನರಿಗೆ 3 ಹೊತ್ತು ಅನ್ನ ಇಲ್ಲ ಅಂತೇಳಿ ಆಹಾರ ಭದ್ರತೆ ತರೋದಿದೆಯಲ್ಲ, ಹಾಗಾದ್ರೆ 66 ವರ್ಷಗಳಲ್ಲಿ ನಿಮ್ದು ಅಟ್ಟರ್ ಫೇಲ್ಯೂರ್ ಅಲ್ವಾ? ಮೋದಿ ಅವರು ಹಾಗಲ್ಲ, ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಟೀಕೆಗಳನ್ನು ತಗೊಂಡಿದ್ದಾರೆ, ತೊಂದರೆ ಇಲ್ಲ. ನಟರಾಜ್ ಗೌಡ್ರೆ, ಫ್ರೀ ಬಿ ಸ್ಕೀಮ್ ಈ ಬಜೆಟ್ ಅಲ್ಲೂ ಬೇಕು ನೋಡಿ. ಇದು ಫ್ರೀ ಬಿ ಸ್ಕೀಮ್ ಈಗ ಏನಂದ್ರೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ, ಅದು ಜನರಿಗೆ ಅನುಕೂಲ ಆಗ್ಲಿ ಅಂತಾನೆ. ಆಮೇಲೆ ಆಹಾರ ಭದ್ರತಾ ಕಾಯ್ದೆ, ಉದ್ಯೋಗ ಖಾತ್ರಿ ಯೋಜನೆ, ಇವೆಲ್ಲ ಏನಂದ್ರೆ, ಆಮೇಲೆ ಆರೋಗ್ಯ ಯೋಜನೆ, ಇವೆಲ್ಲ ಏನಂದ್ರೆ ಆ ಸಾಮಾಜಿಕ ಭದ್ರತೆ ಕೊಡುವಂಥದ್ದು. ಈಗ ನಮ್ಮಲ್ಲಿ ಇನ್ನೂ 65-70% ಹಳ್ಳಿಗಾಡಿನ ಜನ, ರೈತಾಪಿ ಜನ, ಅವ್ರಿಗೆ ಇಂಥದ್ದೆಲ್ಲ ಅಗತ್ಯ ಇದೆ. ಆಮೇಲೆ ಇದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ NDA ಸರ್ಕಾರ. ಅದ್ರ ಮೇಲೆ ತಾತ್ಸಾರ ಇತ್ತು, ನರೇಂದ್ರ ಮೋದಿ ಅವ್ರಿಗೆ ಅವೆಲ್ಲದ್ರ ಮೇಲೆ ತಾತ್ಸಾರ ಇತ್ತು, ಅದ್ರ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಈಗ ಮುಖ್ಯ ಏನಂದ್ರೆ, ಕಳೆದ 70 ವರ್ಷಗಳಲ್ಲಿ ಏನ್ ಮಾಡಿದ್ರು ಅಂದ್ರೆ, ಕಳೆದ 70 ವರ್ಷಗಳಲ್ಲಿ 47 ಲಕ್ಷ ದೇಶದಲ್ಲಿ ಎಲ್ಲಾ
ಜನಗಳಿಗೆಲ್ಲ ಅನುಕೂಲ ಮಾಡಿ 6 ಲಕ್ಷ ಹಳ್ಳಿಗಳಿಗೆ ಉದ್ಯೋಗ, ರಸ್ತೆ, ನೀರು, ಒಳಚರಂಡಿ, ಸ್ಕೂಲು, ಆಸ್ಪತ್ರೆ ಎಲ್ಲ ಕಟ್ಟಿ 47 ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು. ಇವರು ಕಳೆದ 4 ವರ್ಷಗಳಲ್ಲಿ 21 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಈ NDA ಗವರ್ಮೆಂಟ್. ಇವ್ರು ಏನ್ ಹೇಳ್ತಾರೆ? ಪೆಟ್ರೋಲ್ ಡೀಸೆಲ್ ಅಲ್ಲಿ 11 ಲಕ್ಷ ಕೋಟಿ ರೂಪಾಯಿ ವಿಂಡ್ ಫಾಲ್ ಗೇನ್ ತೆರಿಗೆಯಿಂದ ತೆರಿಗೆಯಿಂದ 11 ಲಕ್ಷ ಕೋಟಿ ರೂಪಾಯಿ ಲಾಭ ಇದೆ ಪೆಟ್ರೋಲ್ ಡೀಸೆಲ್ ಮೇಲೆ. ಏನ್ ಮಾಡಿರೋದು ಅದನ್ನ? ಕ್ವಿಕ್ ಅಲ್ಲಿ ಒಂದು 3 ಪಾಯಿಂಟ್ಸ್ ರೌಂಡ್ ಆಫ್ ಮಾಡ್ತೀನಿ ನಾನು. ಒಂದು, ನಾವು ಅರ್ಥ ಮಾಡ್ಕೊಬೇಕು ದೇಶ ನಡೆಸೋದು ಹೆಂಗೆ ಅಂತ ಫಸ್ಟ್ ಜನ ಅರ್ಥ ಮಾಡ್ಕೊಬೇಕು. ನೀವು ಒಂದ್ ಕಡೆ ಫ್ರೀವಿ ಕೊಡ್ತಾ ಇದ್ದೀರ ಅಂದ್ರೆ ಇನ್ನೊಂದ್ ಕಡೆಯಿಂದ ಜನಗಳಿಂದಾನೆ ಕಲೆಕ್ಟ್ ಮಾಡ್ಕೊಬೇಕು. ಸಿಂಪಲ್. ಕರ್ನಾಟಕ ಗವರ್ಮೆಂಟೇ ತಗೊಳ್ಳಿ, ನೀವು ಸಾಲ ಮನ್ನಾ ಮಾಡೋದಕ್ಕೆ ದುಡ್ಡಿಲ್ಲ ಅಂದ ತಕ್ಷಣ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ಎಲೆಕ್ಟ್ರಿಸಿಟಿ ನಮಗೆ ಗೊತ್ತಿಲ್ಲ ಡಬಲ್ ಆಗೋಯ್ತು, ಪ್ರೊಫೆಷನಲ್ ಟ್ಯಾಕ್ಸ್ ಜಾಸ್ತಿ ಆಯ್ತು, RTO ಟ್ಯಾಕ್ಸ್ ಜಾಸ್ತಿ ಆಯ್ತು, ವ್ಯಾಲ್ಯೂಯೇಷನ್ ಜಾಸ್ತಿ ಆಯ್ತು, ಅದೇ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಫ್ರೀಬಿ ಡಿಸಿಪ್ಲಿನ್ ಬರಲೇಬೇಕು. ಇನ್ನು ಒಂದು ಪಾಯಿಂಟ್ ನಾನು ಹೇಳೋದಕ್ಕೆ ಇಷ್ಟಪಡೋದು, NPA ವಿಚಾರದಲ್ಲಿ ದಯವಿಟ್ಟು ಮಿಸ್ಗೈಡ್ ಮಾಡೋದು ಬೇಡ. NPA ಇಸ್ ನಥಿಂಗ್ ಬಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಹಿಂದೆ ಮಾಡಿಲ್ದಿರೋ ಸಾಲನ ಇವಾಗ ಯಾರು ಕಟ್ಟಕ್ ಹಾಕಿಲ್ದಿರ ಸಾಲ ಕೊಟ್ಟವ್ರು ಅವರು, ಆಯ್ತಾ? ರಿಕವರಿ ಮಾಡ್ತಿರೋದು ಇವರು, ತಕ್ಷಣ ರೈಟ್ ಆಫ್ ಆಗೋದಿಲ್ಲ. ಅದರಿಂದ ಇದು ಮಾಡ್ಕೋಬೇಕು. ಫೈನಲಿ ರಾಹುಲ್ ಗಾಂಧಿಗೆ ರಫೇಲ್ ಬಗ್ಗೆ ನಂಬಿಕೆ ಇಲ್ಲ, ರಫೇಲ್ ಬಗ್ಗೆ ನಂಬಿಕೆ ಇಲ್ಲ, HAL ಮ್ಯಾನುಫ್ಯಾಕ್ಚರ್ ಮಾಡಿರೋ ಏರ್ಕ್ರಾಫ್ಟ್ ಬೇಕು, ಆದ್ರೆ BLO ಮ್ಯಾನುಫ್ಯಾಕ್ಚರ್ ಮಾಡಿರೋ EVM ಬೇಕಾಗಿಲ್ಲ. ಲಂಡನ್ ಅಲ್ಲಿ ಕೂತ್ಕೊಂಡು ಹ್ಯಾಕಥಾನ್ ಮಾಡೋದು ಸರಿ ಹೋಗುತ್ತೆ ಇವ್ರಿಗೆ. ವರ್ಲ್ಡ್ ಬ್ಯಾಂಕ್ ಬೇಡ, ಅದಕ್ಕೆ ಮಾತ್ರ ಸರಿ. ಥ್ಯಾಂಕ್ ಯು ನಟರಾಜ್ ಗೌಡ, ಥ್ಯಾಂಕ್ ಯು ತೇಜಸ್ವಿನಿ ಗೌಡ ಅವರೇ, ಥ್ಯಾಂಕ್ ಯು ಮೋಹನ್, ಥ್ಯಾಂಕ್ ಯು ಪ್ರಶಾಂತ್.